ಬಟ್ ಇಲ್ಲಿ ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೇಳಮ್ಮ. ಆ ಹುಡುಗಿ ಇದಾರಲ್ವಾ, ಅವರಿಗೆ ಕೂಡ ಬೇರೆ ಎಷ್ಟು ಜನ ಎಲ್ಲಿ ಕೂಡ ಆಗ್ಲಿ ಈ ಮನೆ ಬಿಟ್ಟು ಆ ಹುಡುಗಗೆ ಯಾಕೆ ಪ್ರೀತಿ ಮಾಡ್ಲಿಕ್ಕೆ ಹೋಗ್ತಾರೆ? ಬಟ್ ಯಾಕೆಂದ್ರೆ ಅವರಿಗೆ ಅದೇ ಲೈನ್ ಇರ್ಬೋದು, ಇದೇ ಇರ್ಬೋದು, ಬಟ್ ಅವರಿಗೆ ಹೇಗ ಗೊತ್ತು ಅದೇ ಅವರ ಮನಸ್ಸಲ್ಲಿ ಅದೇ ಫೀಲಿಂಗ್ ಉಂಟಂತ? ನಮ್ಗೆ ಅದೇ 1% ಕೂಡ ಇಲ್ಲ. ಆ ಹುಡುಗನಿಗೂ ನಂಬಿಕೆ ಇರಲ್ಲ, ಬಟ್ ಒಂದು ವೀಟಿ ಹಾಕ್ತಾರೆ. ಆ ವೀಟಿಲಿ ಓ ಹೌದಾ ಈ ತರ ಕನೆಕ್ಷನ್, ರಾಂಗ್ ಕನೆಕ್ಷನ್ ಆಗೋಯ್ತಾ ಇದು ಅಂತ ಹುಡುಗನಿಗೂ ಅನ್ಸುತ್ತೆ. ಇವಾಗ ಮಾತಾಡಿಲ್ಲ, ಯಾರು ಮಾತಾಡಿದ್ರು ಮಾತಾಡ್ತೀಯ. ಫುಲ್ ಫೀಲ್ಸ್ ಅಲ್ಲಿ ಇದಾನೆ ಅಣ್ಣ. ಎಕ್ಸ್ಪ್ಲೈನ್ ಅದು ನೀನ್ ಏನಂತ ನಾವ್ ಹೇಳಿದಾಗ ಅವನ್ನೇ ಕ್ವಶನ್ ಕೇಳ್ತೀನಿ. ಇಲ್ಲ, ಅವರಿಗೆ ಹಂಗೆ ಅಂತ ಡೌಟ್ ಇದ್ರೆ ನಾನು ನಿಮ್ಗೆ ಅನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಗೈಸ್, ಪ್ರಾಬ್ಲಮ್ ನೋಡೋದಲ್ಲ ಏನೋ ಚೆನ್ನಾಗಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಇದು ಪಾರ್ಟ್ 1 ವಿಡಿಯೋ ಕೂಡ ಇದೆ, ಅದನ್ನು ಚೆಕ್ ಮಾಡಿ. ಇನ್ನೂ ಫನ್ ಆಗಿದೆ. ನಿಜ ಹೇಳಬೇಕು ಅಂದರೆ ಇದನ್ನು ಲೈವಲ್ಲಿ ನೋಡಿದೆ ನಾನು. 14-15 ನಿಮಿಷ ಹತ್ತಿರ ಇರುತ್ತೆ. ಸಖತ್ ಫನ್ ಆಗಿತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ಗಿಲ್ಲಿಗೆ ಕ್ಲಿಯರಾಗಿ ಗೊತ್ತಾಗಿದೆ ವಿಟಿ ನೋಡಿದಾಗ ಇಲ್ಲಿ ಏನೋ ಮಿಸ್ ಹೊಡಿತೈತೆ ಅಂತ. ಆ್ಯಂಡ್ ಇದಾದಮೇಲೆ ನಮ್ಮ ರಕ್ಷಿತ್ ಅವ್ರು ಇಷ್ಟೆಲ್ಲ ಕನ್ವರ್ಷನ್ ಆಗುತ್ತೆ ಅಲ್ವಾ. ಸೊ ಅದು ಕೇಳಿದ ಮೇಲೆ ಏನೋ ಸ್ವಲ್ಪ ಬೇಜಾರಾಯಿತು ಅಂತ ಅನಿಸುತ್ತೆ. ಅದಕ್ಕೆ ಇವಾಗ ಅಣ್ಣ ಅನ್ನೋಕ್ಕೆ ಕೂಡ ರೆಡಿ ಆಗಿಬಿಟ್ಟಿದ್ದಾರೆ. ಅಣ್ಣ ಅನ್ನೋದೆಲ್ಲ ಬೇಡ, ಫ್ರೆಂಡ್ ಆಗಿರಲಿ. ಆ ಪ್ರೀತಿ ಅನ್ನೋದು ಫ್ರೆಂಡ್ ಆಗಿದ್ರು ನಮ್ಗೇನು ಪ್ರಾಬ್ಲಮ್ ಇಲ್ಲ, ಖುಷಿಯಾಗಿರಲಿ, ಚೆನ್ನಾಗಿರಲಿ ಅಷ್ಟೇ. ಆ್ಯಂಡ್ ಇಲ್ಲಿ ಇದಾದ ಮೇಲೂ ಕೂಡ ತುಂಬ ಕನ್ವರ್ಷನ್ ಇದೆ ಗೈಸ್. ಸಖತ್ ಫನ್ ಇದೆ ಅಂತಲೇ ಹೇಳ್ಬೋದು. ಅದನ್ನು 14-15 ನಿಮಿಷನೂ ಕೂಡ ರಿಯಾಕ್ಟ್ ಮಾಡೋಣ. ಸಖತ್ ಫನ್ ಆಗಿರುತ್ತೆ. ಕಥೆಗಳನ್ನ ಈ ಸ್ಟೋರಿನ ಕೇಳೋಣ. ಸಖತ್ತಾಗಿ ಇಂಪ್ರೂವೈಸ್ ಎಲ್ಲ ಮಾಡ್ತಾರೆ ನಮಗಿಲ್ಲಿ. ಈ ಅಣ್ಣನಿಂದ ಕೂಡ ಯಾಕಂದ್ರು ರಕ್ಷಿತಾ ಅಂತ ಕೂಡ ಸಿಕ್ಕಾಬಡೆ ಒಂದು ಲೈಕ್ ಒಂದು ಬೇರೆ ಕತೆ ಕಟ್ಟಿ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಇನ್ನೊಂದು ವಿಷಯ ಅಬ್ಸರ್ವ್ ಮಾಡಿದ್ರೆ ಕಾವೇರು ಕೂಡ ಸಿಕ್ಕಾಬಟ್ಟೆ ಫನ್ನಾಗಿ ತೊಗೊಂಡು ಎಂಜಾಯ್ ಮಾಡ್ತಿದ್ದಾರೆ ಇದನ್ನು. ಇದು ಬೇರೆ ಟೈಮಾಗಿ ಇಷ್ಟೊಂದು ಎಂಜಾಯ್ ಮಾಡ್ತಿರಲಿಲ್ಲ, ಕೋಪ ಮಾಡ್ಕೊಳ್ಳೋರೇನೋ ಅಥವಾ ರೇಗ್ಸಿದೆ ಅಂದ್ಬಿಟ್ಟು ಬೇಜಾರು ಮಾಡ್ಕೊಳ್ಳೋರೇನೋ. ಬಟ್ ಇವಾಗ ಯಾಕೆ ಇಷ್ಟೊಂದು ಎಂಜಾಯ್ ಮಾಡ್ತಿದ್ದಾರೆ ಅಂದರೆ ಇವಾಗ ಕ್ಲಾರಿಟಿ ಇದೆ. ಇವಾಗ ನಿಮ್ಮೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಸುದೀಪಣ್ಣ ಹೇಳಿದ ಮೇಲೆ ಮತ್ತು ಬಿಗ್ ಬಾಸ್ ಮೇಲಿಂದ ಸ್ಪರ್ಧಿಗಳ ಮಾತುಗಳು ಮತ್ತು ಹೊರಗಡೆಯಿಂದ ಬಂದಂಥ ರಜತ್ ಮಾತುಗಳು ಇವೆಲ್ಲ ಸಿಕ್ಕಾಬಟ್ಟೆ ಅವ್ರನ್ನ ತಲೆಯಲ್ಲಿ ಏನೇನೋ ಓವರ್ ಥಿಂಕಿಂಗ್ ಬರೋ ರೀತಿ ಮಾಡಿತ್ತು. ಅದು ಕೂಡ ಸುದೀಪಣ್ಣ ಹೇಳಿದ ಮೇಲೆ ಏನೋ ತಪ್ಪಾಗಿ ಕಾಣಿಸ್ತಾ ಇರ್ಬೋದೇನೋ ಹೊರಗಡೆ ಅನ್ನೋ ರೀತಿ ಯೋಚನೆ ಮಾಡ್ತಾಯಿದ್ರು. ಬಟ್ ಇವಾಗ ಅವ್ರಿಗೆ ಎಲ್ಲದೂ ಕೂಡ ಒಂದು ಕ್ಲಾರಿಟಿ ಸಿಕ್ಕಿದೆ. ಇವಾಗ ನೀವು ಅಬ್ಸರ್ವ್ ಮಾಡಿದ್ರೆ ವಾಲ್ ಆಫ್ ಫ್ರೇಮ್ ಬರುತ್ತಲ್ಲ, ಅದರಲ್ಲಿ ಗಿಲ್ಲಿ ಮತ್ತು ಕಾವ್ಯನ ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ ಅನ್ನೋ ಒಂದು ಕ್ಲಾರಿಟಿ ಸಿಕ್ಕಿದೆ. ಅದು ಇವತ್ತಿನ ಎಪಿಸೋಡ್ ನಿಮ್ಗೆ ಗೊತ್ತಾಗುತ್ತೆ. ಅವ್ರ ರಿಯಾಕ್ಷನ್ಗಳು ಅವ್ರು ಕೇಳ್ತಿದ್ದೆಲ್ಲದು ಕೂಡ ಗಿಲ್ಲಿ ಮತ್ತು ಕಾವ್ಯ ವಿಷಯಕ್ಕೆ ಸಂಬಂಧಪಟ್ಟಂಗೆ. ಸೊ ಹಾಗಾಗಿ ಇವಾಗ ಅವ್ರಿಗೆ ಕ್ಲಾರಿಟಿ ಸಿಕ್ಕಿದೆ. ನನ್ನ ಒಂದು ಫ್ರೆಂಡ್ಶಿಪ್ ಏನಿದೆ ಅದು ಯಾವುದೇ ಕಾರಣಕ್ಕೂ ಹೊರಗಡೆ ತಪ್ಪಾಗಿ ಕಾಣಿಸಿಲ್ಲ, ಎಲ್ಲರೂ ಕೂಡ ನಮ್ಮ ಜೋಡಿನ ಇಷ್ಟಪಡ್ತಾರೆ ಅನ್ನೋದು ಕ್ಲಾರಿಟಿ ಸಿಕ್ಕಿದೆ. ಆ್ಯಂಡ್ ಗಿಲ್ಲಿಯವ್ರ ಜೊತೆ ಮಾತಾಡಬೇಕು ಕೂಡ ಗಿಲ್ಲಿಯವ್ರ ರಿಯಾಕ್ಷನ್ ಕೂಡ ನಾಚ್ಕೋತಿದ್ದಂಥ ರೀತಿ ಕೂಡ ಸಕ್ಕದಾಗಿತ್ತು. ಇವತ್ತಿನ ಎಪಿಸೋಡ್ ಎಲ್ಲ ಕೂಡ ಸಿಗುತ್ತೆ ಅಂತ ಅನ್ಸುತ್ತೆ. ನೋಡೋದಕ್ಕೆ ವೆಯ್ಟ್ ಮಾಡೋಣ. ನಾನು ಅದಕ್ಕೆ ಹೇಳೋವಂಥದ್ದು, ಇಲ್ಲಿ ಕ್ಲಾರಿಟಿ ಇದ್ದುಬಿಟ್ರೆ ಯಾವಾಗಲೂ ಕೂಡ ಕ್ಲಿಯರ್ ಮೈಂಡ್ ಇದ್ದರೆ ಎಲ್ಲ ಕೂಡ ಚೆನ್ನಾಗಿರುತ್ತೆ. ಅವರಿಬ್ಬರ ಮಧ್ಯೆ ಯಾವುದೇ ರೀತಿಯಾದ ಒಂದು ಪ್ರಾಬ್ಲಮ್ ಇರಲಿಲ್ಲ. ತಂದಿದ್ದೆ ಇಲ್ಲಿರೋಂಥ ವ್ಯಕ್ತಿಗಳೆಲ್ಲರೂ ಕೂಡ. ಸೊ ಕಂಟೆಸ್ಟೆಂಟ್ ಆಗ್ಬೋದು, ಸುದೀಪಣ್ಣ ಆಗ್ಬೋದು. ಸೊ ಅವೆಲ್ಲವೂ ಕೂಡ ಸ್ವಲ್ಪ ಅವ್ರಿಗೆ ಜಾಸ್ತಿ ಓವರ್ ಥಿಂಕಿಂಗ್ ಮಾಡೋ ರೀತಿ ಮಾಡಿಬಿಡ್ತು. ಇಲ್ಲಾಂದ್ರೆ ಅವ್ರು ಇನ್ನೂ ಚೆನ್ನಾಗಿರೋರು. ಸೊ ಇವಾಗೆಲ್ಲ ಕೂಡ ನಾರ್ಮಲ್ ಆಗಿದೆ. ಆ್ಯಂಡ್ ಇವಾಗ ತುಂಬ ಚೆನ್ನಾಗಿದ್ದಾರೆ. ಆ್ಯಂಡ್ ಅದರಲ್ಲೂ ಕೂಡ ಗಿಲ್ಲಿ, ಕಾವ್ಯ, ರಕ್ಷಿತ್ ಅವರು 3 ಜನ ಕೂಡ ಸಖತ್ ಫನ್ನಾಗಂತೂ ಮಾತಾಡ್ಕೊಂಡಿದ್ದಾರೆ. ಇವಾಗ ಇದರಿಂದ ಫುಲ್ ವೀಡಿಯೋನ ರಿಯಾಕ್ಷನ್ ಮಾಡೇ ಮಾಡ್ತೀನಿ. ಅದು ಕಾಪರೇಟ್ ಬರಲ್ಲ ಅಂದ್ಕೊಂಡಿದ್ದೀನಿ. ಮಾಡೋಣ, ಚೆನ್ನಾಗಿದೆ ಅದು, ಓಕೆನಾ? ಹಾಗಾಗಿ ಸಿಗೋಣ ಗೈಸ್. ಮತ್ತೆ ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.